ಗುಡ್ ಈವ್ನಿಂಗ್ ಮಕ್ಕಳೇ. ನಾವುಗಳು ಹಿಂದಿನ ತರಗತಿಗಳು ಏಕವಚನಗಳು ಬಹುವಚನಗಳು ಕಲಿತಿದ್ದೆವುಗಳು. ನಿಮಗೆ ನೆನಪಿರುವವುಗಳು ಗೊತ್ತುಗಳು ಇಲ್ಲ ಗೊತ್ತಿಲ್ಲವೆಗಳು. ಕನ್ನಡಗಳು ಏಕವಚನಗಳು ಬಹುವಚನಗಳು ನಾವು ಮಾಡಬೇಕಾದವುಗಳು ಗಳುಗಳು. ಪದಗಳ ಪದಗಳು ಗಳು 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 ಗಳುಗಳು. ಆದರೆಗಳು ಇಂದಿನ ತರಗತಿಗಳು ನಾವುಗಳು ಕಲಿಯುಗಳು ಸಿಂಗುಲರ್ಗಳು ಮತ್ತುಗಳು ಪ್ಲೂರಲ್ಗಳು. ಆದರೆಗಳು ಇಲ್ಲಿ ಗಳುಗಳು ಇಲ್ಲಗಳು. ಎಸ್ಸುಗಳು ಇಎಸ್ಗಳು ಐಇಎಸ್ಗಳು ವಿಇಎಸ್ಗಳು ಮತ್ತೆ ಇನ್ನು ಮುಂತಾದವುಗಳು. ಆಯಿತಾ? ಮುಂತಾದವುಗಳು ಉಂಟುಗಳು. ಕ್ಲಾಸುಗಳು ಶುರು ಮಾಡುವಗಳು. ಓಕೆ ಮಕ್ಕಳೇ, ತಮಾಷೆ ಪಕ್ಕಕ್ಕಿಡೋಣ. ನಿಮಗೆ ಕನ್ನಡದಲ್ಲಿ ಏಕವಚನ ಮತ್ತು ಬಹುವಚನ ಗೊತ್ತಿದೆ, ಕಲ್ತಿದ್ದೀವಿ. ಏಕವಚನ ಬಹುವಚನ ಅಷ್ಟೇನು ಕಷ್ಟ ಇಲ್ಲ ಕನ್ನಡದಲ್ಲಿ, ಯಾಕಂದರೆ ಅಲ್ಲಿ ಗಳು ಅಂತ ಹಾಕ್ಬಿಡ್ತಿದ್ವಿ, ಹೌದಲ್ವಾ? ನಾಯಿ ನಾಯಿಗಳು, ಬೆಕ್ಕು ಬೆಕ್ಕುಗಳು, ಪುಸ್ತಕ ಪುಸ್ತಕಗಳು, ಪೆನ್ಗಳು, ಹೌದಲ್ವಾ? ಚಪ್ಪಲಿಗಳು, ಚೇರ್. ಎಲ್ಲ ಕಡೆ ಮರಲ್ಲಪ್ಪ, ಮನುಷ್ಯರು ಆ ಥರ ಬರ್ತದೆ. ಹೆಚ್ಚಾಗಿ ಗಳು ಇರ್ತಿದ್ವು. ಆದರೆ ಇಂಗ್ಲೀಷಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಸಹಜವಾಗಿ ಸರ್ವೇ ಸಾಮಾನ್ಯವಾಗಿ ನಾವು ಎಸ್ ಅಂತ ಹಾಕ್ಬಿಡ್ತೀವಿ. ಆದರೆ ಎಲ್ಲ ಸಮಯದಲ್ಲಿ ಎಸ್ ಅಂತ ಆಗೋದಿಲ್ಲ. ಈಗ ಕ್ಯಾಟ್ಸ್, ಡಾಗ್ಸ್, ಬುಕ್ಸ್, ಪೆನ್ಸ್, ಟೇಬಲ್ಸ್ ಬರೀ ಎಸ್ ಸೇರಿಸ್ತಾ ಹೋಗ್ತೇವೆ. ಆಯಿತಾ? ಅವಾಗ ಏನಾಗ್ತದೆ? ಸಿಂಗುಲರ್ ಇದ್ದದ್ದು ಪ್ಲೂರಲ್ ಆಗ್ತದೆ. ಸಿಂಗುಲರ್ ಅಂದ್ರೆ ಏನು? ಏಕವಚನ. ಪ್ಲೂರಲ್ ಜಾಸ್ತಿ ಇದ್ರೆ ಅದಕ್ಕೆ ಏನಂತೀವಿ? ಬಹುವಚನ ಅಂತ ಕರಿತೀವಿ. ರೈಟ್? ಚೇರ್ಸ್, ಕಾರ್ಸ್, ಟ್ರೀಸ್. ಎಸ್ ಅಷ್ಟೇ ಸೇರಿಸಿದ್ದೇವೆ ರೀ, ಮತ್ತೇನಿಲ್ಲ ರೀ. ಫ್ಲವರ್, ಹೌಸಸ್. ಎಸ್ ಅಷ್ಟೇ ಸೇರಿಸ್ತೀವಿ. ಓದ್ಬೇಕಾದ್ರೆ ಎಸ್ ಅದನ್ನು ಓದಬೇಕಾಗ್ತದೆ, ಹೌಸಸ್ ಅಂತ. ಮುಂದೆ ಹೋಗ್ತಾ ಯಾವುದಾದ್ರೂ ಪದ ಎಸ್ಸಿಂದ ಕೊನೆಗೊಳ್ತತ, ಡಬಲ್ ಎಸ್ ಇರ್ತತ, SH ಇರ್ತತ, CH ಇರ್ತತ, X ಇರ್ತತ, Z ಇರ್ತತ. ಅವಾಗ ಅದಕ್ಕೆ ಏನು ಸೇರಿಸಿದ್ರೆ ಪ್ಲೂರಲ್ ಆಗ್ತತಿ? ES. ಬಸ್ ಇತ್ತು ಅದಕ್ಕೆ ES ಸೇರಿಸ್ಬೇಕು, ಬಸಸ್. ಗ್ಲಾಸ್ ಇತ್ತು ES ಸೇರಿಸ್ರಿ, ಗ್ಲಾಸಸ್. ಪದದ ಅರ್ಥ ಗೊತ್ತಿಲ್ಲ ಅಂದರೆ ದಯಮಾಡಿ ಕನ್ನಡದ ಅನುವಾದ ನೋಡ್ರಿ. ಆ ಪದದ ಅರ್ಥ ಗೊತ್ತಾಗಲಿಲ್ಲ ಅಂದರೆ ಕನ್ನಡದ ಅನುವಾದ ನೋಡ್ರಿ, ಅಲ್ಲೇ ಕೆಳಗೆ ಕನ್ನಡದಲ್ಲೇ ಕೊಟ್ಟಿದ್ದೀವಿ. ಬ್ರಷ್ಗೆ ಬ್ರಷಸ್, ಬೆಂಚ್ ಅಂದ್ರೆ ಬೆಂಚಸ್. ನೋಡ್ರಿ, ES ಸೇರಿಸ್ಬಿಟ್ರೆ ಏನಾಗ್ತದೆ? ಬಹುವಚನ, ಪ್ಲೂರಲ್ ಆಗಿಬಿಡ್ತತಿ. ಬಾಕ್ಸಸ್. ಬಾಯಲ್ಲಿ ಬೆರಳಿಡುವುದು ಬೇಡ, ಅದಕ್ಕೆ ಸಿಂಗುಲರ್ ಪ್ಲೂರಲ್ ಬೇಡಪ್ಪ. ಬಾಯಲ್ಲಿ ಬೆರಳಿಡುವುದು ಅಂದ ತಕ್ಷಣ ಇನ್ನೊಬ್ರು ಯಾರೋ ಅಂದ್ರಪ್ಪ, ಬಾಯಲ್ಲಿ ಬೆರಳುಗಳನ್ನು ಇಡುವುದು ಪ್ಲೂರಲ್ ಆಯ್ತಲ್ಲ. ಬೆರಳುಗಳನ್ನು. ವಾ. ಫಾಕ್ಸಸ್, ಕ್ವಿಜ್. ಓಕೆ, ಮತ್ತೆ ವಾಚ್, ಡಿಶ್, ಚರ್ಚ್. ಅರ್ಥ ಆಯ್ತಾ? ಇಲ್ಲಿ ಬರೀ ಎಸ್ ಹಾಕೋಗಿಲ್ಲ, ಇಲ್ಲಿ ES ಹಾಕ್ಬೇಕಾಗತ್ತೆ. ಆಯ್ತಾ? ಸರಿನಾ? ಡಿಶ್ ಇಲ್ಲ, ಡಿಶ್ ಅಂದರೆ ಪ್ರತಿ ಸರಿ ಅಡುಗೆ ಆಗಲ್ಲ. ಡಿಶ್ ವಾಷರ್ ಅಂತ ಕೇಳಿದೀಯಾ? ಡಿಶ್ ವಾಷರ್ ಅಂದರೆ ಅಡುಗೆ ವಾಷರ, ಅಡುಗೆ ತೊಳೆಯೋದು ಅಂತನಾ? ಡಿಶ್ ಅಂದರೆ ಪ್ಲೇಟಿಗೆ ಡಿಶ್ ಅಂತಲೇ ಕರೀತಾರೆ. ಅರ್ಥಾಯ್ತಾ? ಇದು ನೋಡಪ್ಪ, ಇಲ್ಲಿ ಕೆಲವೊಂದರಲ್ಲಿ ಇದು ವೈ ಇರ್ತದೆ, ಅದನ್ನು ವೈನ IS ಮಾಡಿಬಿಟ್ರೆ ಮುಗೀತು. ಬೇಬಿ ವೈ ಐತಿಲ್ರಿ ಕೊನೆಗೆ, ವೈ ತೆಗಿರಿ, IS ಹಾಕ್ರಿ, ಪ್ಲೂರಲ್ ಹಾಕ್ರಿ. ಬೇಬೀಸ್. ಸಿಟಿ, ವೈ ತೆಗಿರಿ, IS ಹಾಕ್ರಿ, ಸಿಟೀಸ್. ಗಮನಿಸ್ತಿದ್ದೀರಿ? ಸೊ ಈ ಥರ ಮಾಡೋದ್ರಿಂದ ವೈ ಇದ್ದರೆ ಕೊನೆಗೆ ನೀವೇನು ಹಾಕ್ಬೇಕು? IES. ವೈ ಇದ್ರೆ ಗೊತ್ತಮಿ, ವೈ ಇದ್ರೆ ಏನಂತ ಹಾಕ್ತೀರಿ? IES. ಸೊ IES ಹಾಕ್ಬಿಟ್ರೆ ನಿಮಗೆ ಪ್ಲೂರಲ್ ಆಗಿಬಿಡ್ತದೆ ಅದು. ಆಯ್ತಾ? ಲೇಡಿ, ಸ್ಟೋರಿ, ಚೆರ್ರಿ,
ಚೆರಿ ತಿಂದಿರಾ? ಫ್ಯಾಮಿಲಿ, ಪಾರ್ಟಿ, ಬೆರಿ. ಯಾವ ವಿಟಮಿನ್ ಕೊರತೆಯಿಂದ ಬೆರಿ ಬೆರಿ ರೋಗ ಬರುತ್ತದೆ? ಕಂಟ್ರಿ, ಕ್ಯಾಂಡಿ. ಓಕೆ, ಮುಂದೋಗ್ಬೋದಾ ಮಕ್ಕಳೇ? ಮುಂದೆ ಎಫ್ ಇದ್ದರೆ ಕೊನೆಯಲ್ಲಿ, ಆಯಿತಾ? ಅಥವಾ ಎಫ್ ಇ ಇದ್ದರೆ, ಎಫ್ ಅಥವಾ ಎಫ್ ಇ ಇದ್ದರೆ ಅದೇನಾಗುತ್ತೆ? ವಿ ಇ ಎಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೀಫ್, ಲೀವ್ಸ್. ಲೀಫ್ ಇದ್ದದ್ದು ಲೀವ್ಸ್. ಎಫ್ ಅಥವಾ ಎಫ್ ಇ, ಎಫ್ ಅಥವಾ ಎಫ್ ಇ ಇತ್ತಂದರೆ, ಕೊನೆಯಲ್ಲಿ ಇತ್ತಂದರೆ ಅದೇನಾಗುತ್ತೆ? ವಿ ಇ ಎಸ್ ಆಗುತ್ತೆ. ಓಕೆ, ನೈಫ್ ಎಫ್ ಇ ಇದೆ, ಅದೇನಾಗುತ್ತೆ? ಎಫ್ ಇ ಹೋಗ್ಬಿಟ್ಟು ವಿ ಇ ಎಸ್ ಬರ್ತದೆ ನೋಡ್ರಿ, ನೈವ್ಸ್, ಚಾಕುಗಳು. ರೈಟ್. ಸೊ ಲೈಫ್, ಲೈವ್ಸ್. ವುಲ್ಫ್, ವುಲ್ವ್ಸ್, ವುಲ್ವ್ಸ್. ಶೆಲ್ಫ್, ಶೆಲ್ವ್ಸ್. ಹಾಫ್, ಹಾವ್ಸ್. ಥೀಫ್, ಥೀವ್ಸ್. ವೈಫ್, ವೈವ್ಸ್. ಲೋಫ್, ಲೋವ್ಸ್. ಕಾಫ್, ಕಾವ್ಸ್. ಕಾಫ್, ಕಾವ್ಸ್. ಅರ್ಥ ಆಯ್ತಾ? ಕರು, ಕರುಗಳು. ಸರಿನಾ? ಸೊ ಈ ಥರನೂ ಮಾಡ್ಬೋದು. ಜೊತೆಗೆ ಕೆಲವೊಂದು ಉಲ್ಟಾ ಪಲ್ಟಿನೂ ಇರ್ತವೆ ಸುಭಾಷ್ ಥರ. ಅವಕ್ಕೆ ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತೀವಿ, ಅದಕ್ಕೆ ಏನು ರೂಲ್ಸ್ ಇಲ್ಲ ಅದಕ್ಕೆ. ಬಟ್ ಗೊತ್ತಿರ್ಬೇಕು ನಮಗೆ. ಚೈಲ್ಡು, ಚೈಲ್ಡ್ಸಾ? ಈಗ ಚೈಲ್ಡ್ ಅಂತ ಇದೆ, ಚೈಲ್ಡ್ಸ್ ಅಂತ ಹೇಳ್ಬೋದಾ? ಅಥವಾ ಐ ಎಸ್, ಚೈಲ್ಡೀಸ್ ಅಂತ ಹೇಳ್ಬೇಕಾ? ಅಥವಾ ಚೈಲ್ಡ್ಸ್, ವಿ ಎಸ್ ಅಂತ ಹೇಳ್ಬೋದಾ? ಬರಂಗಿಲ್ರಿ. ಇವೆಲ್ಲ ಸುಭಾಷ್ ಥರ, ಇವೆಲ್ಲ ಹೆಂಗೆ ಬೇಕಾ ಹಂಗೆ. ಚೈಲ್ಡ್ಗೆ ಚಿಲ್ಡ್ರನ್, ಮ್ಯಾನ್ಗೆ ಮೆನ್, ವುಮ್ಯಾನ್ಗೆ ವುಮೆನ್, 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 ವುಮೆನ್ ಅಲ್ಲ, ವುಮೆನ್, ಓ ಅಲ್ಲ, ವುಮೆನ್. ಟೂತ್, ಟೀತ್. ಸೊ ನೀವು ಬಳಸ್ತೀರಲ್ಲ, ಅದು ಟೂತ್ ಬ್ರಷಾ, ಟೀತ್ ಬ್ರಷಾ? ಟೂತ್ ಬ್ರಷ್, ಟೂತ್ ಪೇಸ್ಟ್, ಟೂತ್ ಪೇಸ್ಟ್. ಫುಟ್, ಫೀಟ್. ಒಂದಿತ್ತು ಅಂದರೆ ಫುಟ್, ಎರಡು ಬಂದು ಅಂದರೆ ಫೀಟ್. ಮೌಸ್, ಮೈಸ್. ಅದು ಪ್ಲೂರಲ್ ಅಂದರೆ ಮೈಸ್. ಗೂಸ್, ಗೀಸ್. ಹಂಸ, ಹಂಸಗಳು. ಗೂಸ್, ಗೀಸ್. ಪರ್ಸನ್, ಪರ್ಸನ್ಗೆ ಪ್ಲೂರಲ್ ಏನಾಗ್ತೈತಿ ರೀ? ಪೀಪಲ್. ಡೀರ್ಗೆ, ಫಿಶ್ಗೆ ಫಿಶ್ಶೇ ಬರುತ್ತೆ. ಆಯಿತಾ? ಮತ್ತು ಇನ್ನು ಕೆಲವು ಓ ಇತ್ತು, ಕೊನೆಗೆ ಓ ಇತ್ತಪ್ಪ ಅಂದ್ರೆ ಅದಕ್ಕೆ ಇ ಎಸ್ಸು ಮತ್ತು ಎಸ್ ಸೇರಿಸ್ಬೇಕಾಕತಿ. ಈಗ ಫಾರ್ ಎಕ್ಸಾಂಪಲ್ ಪೊಟ್ಯಾಟೊ, ಪೊಟ್ಯಾಟೋಸ್. ಟೊಮ್ಯಾಟೊ, ಹೀರೋ, ಮ್ಯಾಂಗೋ. ಫೋಟೋ, ಪಿ ಎಚ್ ಒ ಟಿ ಒ ಇ ಎಸ್ ಬರಂಗಿಲ್ಲ ರೀ. ಬರೀ ಎಸ್ ಅಷ್ಟೇ, ಎಸ್ ಅಷ್ಟೇ ಹಾಕ್ತಿರ್ರಿ. ಆಯ್ತು ರೀ. ಫೋಟೋಸ್. ಪಿಯಾನೋ, ರೇಡಿಯೋ, ಝೂ, ವಿಡಿಯೋ, ಎಖೋ. ಇ ಎಸ್ ಬರ್ತದೆ ಎಖೋಗೆ. ಎಖೋಗೆ, ಎಖೋಸ್ಗೆ ಇ ಎಸ್ ಬರ್ತದೆ. ಇದಾಗಿತ್ತು, ಆದರೆ ಇನ್ನೂ ಇದ್ದಾವೆ. ಕೆಲವೊಂದು ಶಬ್ದಗಳಿಗೆ ಸಿಂಗ್ಯುಲರು ಅದೇ ಶಬ್ದ, ಪ್ಲೂರಲ್ಲು ಅದೇ ಶಬ್ದ. ಇಂಗ್ಲೀಷ್ ಅನ್ನೋದೇ ವಿಚಿತ್ರ ಭಾಷೆ. ಕೆಲವೊಂದು ಈ ಥರ ಇದ್ದಾವೆ. ಅದರಲ್ಲಿ ಫಿಶ್ಗೆ ಫಿಶ್ ಅಂತೀವಿ, ಶೀಪ್ಗೆ ಶೀಪ್ ಅಂತೀರಿ, ಡಿಯರ್ಗೆ ಡಿಯರ್ ಅಂತೀರಿ, ಸೀರೀಸ್ಗೆ ಸೀರೀಸ್ ಅಂತೀರಿ, ಸ್ಪೀಸೀಸ್ಗೆ ಸ್ಪೀಸೀಸ್ ಅಂತಲೇ ಕರಿತೀರಿ, ಏರ್ಕ್ರಾಫ್ಟ್ಗೆ ಏರ್ಕ್ರಾಫ್ಟ್, ಆಫ್ ಸ್ಪ್ರಿಂಗಿಗೆ ಆಫ್ ಸ್ಪ್ರಿಂಗ್ ಅಂತಲೇ ಕರಿತೀರಿ, ಹೆಡ್ ಕ್ವಾರ್ಟರ್ಸ್, ಸಿಸರ್ಸ್, ಟ್ರೌಸರ್ಸ್. ಸಿಂಗ್ಯುಲರ್. ವರ್ಡ್ಸ್ ವಿತ್ ಲ್ಯಾಟಿನ್, ಗ್ರೀಕ್ ಒರಿಜಿನ್ಸ್. ಲ್ಯಾಟಿನ್ ಅಥವಾ ಗ್ರೀಕ್ ಅಲ್ಲಿಂದ ಹುಟ್ಟಿರುವ ಪದಗಳಿದ್ದಾವೆ. ಅವಕ್ಕೂ ಸಹ ಸ್ವಲ್ಪ ಇರ್ರೆಗ್ಯುಲರ್ ಪ್ಲೂರಲ್ಸ್ ಇದ್ದಾವೆ ಸುಭಾಷ್ ರೀತಿಯೇ. ಓಕೆ. ಸೊ ಕ್ಯಾಕ್ಟಸ್, ಕ್ಯಾಕ್ಟೈ. ಫಂಗಸ್, ನ್ಯೂಕ್ಲಿಯಸ್, ನ್ಯೂಕ್ಲಿಯಾಯ್. ಫಂಗಸ್, ಫಂಗೈ. ಕ್ಯಾಕ್ಟಸ್, ಕ್ಯಾಕ್ಟೈ. ಸಿಲಬಸ್, ಸಿಲಬೈ. ಅನಾಲಿಸಿಸ್, ಅನಲೈಸಿಸ್ ಆಗಬೇಕಿತ್ತು ಅನ್ನೋದು.
ತೊಂದರೆ ಇಲ್ಲ. ವರ್ಡ್ಸ್ ಎಂಡಿಂಗ್ ಇನ್ ಈಸ್ ಅದೇನಾಗ್ತದ ಇ ಎಸ್ ಆಗ್ತದ. ಬೇಸಿಸ್ ಬೇಸಸ್, ಕ್ರೈಸಿಸ್ ಕ್ರೈಸಸ್, ಥೀಸಿಸ್ ಥೀಸಸ್, ಅನಲೈಸಿಸ್ ಅನಲೈಸಸ್, ಅನಲೈಸಸ್, ಆಕ್ಸಿಸ್ ಆಕ್ಸಸ್, ಆಕ್ಸಿಸ್ ಆಕ್ಸಸ್, ಆಕ್ಸಿಸ್ ಆಕ್ಸಸ್, ಈ ಥರ. ಮತ್ತು ಯು ಎಸ್ ಇದ್ದವು ಏನಾಗ್ತವ ಐ ಆಗ್ತವ. ಫೋಕಸ್ ಫೋಕಾಯ್, ರೇಡಿಯಸ್ ರೇಡಿಯಾಯ್, ಫಂಗಸ್ ಫಂಗಾಯ್ ನೋಡಿದ್ರಿ ಮುಂಚೆ ತಾನೆ. ಕ್ಯಾಕ್ಟಸ್ ಕ್ಯಾಕ್ಟಾಯ್, ನ್ಯೂಕ್ಲಿಯಸ್. ಯು ಎಸ್ ಇದ್ದವು ಐ ಆಗ್ತವ. ಮತ್ತು ಆನ್ ಇದ್ದವು ಏನಾಗ್ತವ ಎ ಆಗ್ತವ. ಆನ್ ಇದ್ದವು ಎ ಆಗ್ತವ. ಕ್ರೈಟೀರಿಯನ್ ಕ್ರೈಟೀರಿಯಾ, ಫಿನಾಮಿನನ್ ಫಿನಾಮಿನಾ, ಆಟೋಮೇಟನ್ ಆಟೋಮೇಟಾ, ಬ್ಯಾಕ್ಟೀರಿಯಂ ಬ್ಯಾಕ್ಟೀರಿಯಾ, ಡೇಟಮ್ ಡೇಟಾ. ಮತ್ತು ಇದು ಗೊತ್ತಲ್ವಾ ಡಬಲ್ ಪ್ಲೂರಲ್ಸು. ಸೊ ಚೈಲ್ಡ್ ಚಿಲ್ಡ್ರನ್, ಆಕ್ಸ್ ಆಕ್ಸನ್, ಪೀಪಲ್ ಪರ್ಸನ್, ಮೌಸ್ ಮೈಸ್, ಗೂಸ್ ಗೀಸ್, ಇದನ್ನು ನೋಡಿದಿರಿ. ಯು ಎಮ್ ಇದ್ದವು ಏನಾಗ್ತವ ಎ ಆಗ್ತವ. ಸ್ಟೇಡಿಯಂ ಸ್ಟೇಡಿಯಾ, ಮೀಡಿಯಂ ಮೀಡಿಯಾ, ಡೇಟಮ್ ಡೇಟಾ, ಬ್ಯಾಕ್ಟೀರಿಯಂ ಬ್ಯಾಕ್ಟೀರಿಯಾ, ಕರಿಕುಲಮ್ ಕರಿಕುಲಾ, ಕರಿಕುಲಮ್ ಕರಿಕುಲಾ. ಮತ್ತು ಇ ಎಕ್ಸ್ ಇದು ಕೊನೆಯದು ಸ್ವಲ್ಪ ನೋಡ್ಕೊಡ್ರಿ, ಚಲ ನೋಡ್ಕೊಳ್ರಿ. ಇವೆಲ್ಲ ಸ್ಪೆಸಿಫಿಕ್, ಇವೆಲ್ಲ ಬರೀ ಎಸ್ ಇ ಎಸ್ ಹಾಕಿದ್ರೆ ನಡೆಯಂಗಿಲ್ಲ. ಇ ಎಕ್ಸು ಐ ಎಕ್ಸ್ ಇದ್ದವಕ್ಕೆ ಏನು ಮಾಡಬೇಕು ಐ ಸಿ ಇ ಎಸ್ ಮಾಡಬೇಕು. ಕೊನೆಯಾಗ ಇ ಎಕ್ಸು ಐ ಎಕ್ಸು ಇ ಎಕ್ಸು ಐ ಎಕ್ಸ್ ಇದ್ದಾವೆ ಏನು ಮಾಡ್ಬೇಕು ನಾವು ಐ ಸಿ ಎಸ್ ಐ ಸಿ ಎಸ್ ಐ ಸಿ ಎಸ್ ಐ ಸಿ ಎಸ್ ಅಂತ ಹೇಳ್ಬೇಕು ನಾವು. ನೋಡ್ತದ್ರಿ. ಫಾರ್ ಎಕ್ಸಾಂಪಲ್ ಇಂಡೆಕ್ಸ್ ಇಂಡೈಸಸ್, ನನ್ನ ಮಾತು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಂಡೆಕ್ಸ್ ಇಂಡೈಸಸ್, ಮ್ಯಾಟ್ರಿಕ್ಸ್ ಮ್ಯಾಟ್ರಿಸಸ್, ವರ್ಟೆಕ್ಸ್ ವರ್ಟೈಸಸ್, ಅಪೆಂಡಿಕ್ಸ್ ಅಪೆಂಡೈಸಸ್, ಕೋಡೆಕ್ಸ್ ಕೋಡೈಸಸ್. ಅರ್ಥ ಆಯ್ತಾ? ಸೊ ಮುಂದೆ ಕೊನೆಗೆ ಎ ಇದ್ದದ್ದು ಏನಾಗ್ತದ ಕೆಲವೊಂದರಲ್ಲಿ ಎ ಇನೂ ಆಗ್ತದೆ, ಆಚರಣೂ ಆಗ್ತದೆ. ಫಾರ್ಮುಲಾ ಫಾರ್ಮುಲೆ, ವರ್ಟಿಬ್ರಾ ವರ್ಟಿಬ್ರೆ, ಅಲುಮ್ನಾ ಅಲುಮ್ನೆ, ಲಾರ್ವಾ ಲಾರ್ವೆ, ನೆಬುಲಾ ನೆಬುಲೆ, ಈ ಥರನೂ ಬರ್ತದೆ. ಈ ಸೇರುತ್ತೆ ಎ ಇ ಸೇರುತ್ತೆ ಅಂದ್ರೆ ಈ ಎ ಮುಂದೆ ಈ ಬಂದ್ಬಿಡುತ್ತಲ್ಲ. ರೈಟ್ ಎ ಮುಂದೆ ಈ ಸೇರ್ಬಿಡುತ್ತೆ ಅಂತ ಹೇಳ್ಬೋದಾ? ಇಲ್ಲ ಎ ಇದ್ದದ್ದು ಎ ಇ ಮಾಡಿಬಿಟ್ರಿ ಅಷ್ಟೇ, ಹಾಗೂ ಹೇಳ್ಬೋದು. ಇಲ್ಲ ಈ ಸೇರ್ಬೇಕು ಪ್ಲಸ್ ಇ, ಹೀಗೂ ಹೇಳ್ಬೋದು. ಒಟ್ಟಾರೆ ತಪ್ಪು ಮಾಡಿಬಿಡ್ರಪ್ಪ, ಹೇಗಾದರೂ ಅರ್ಥ ಮಾಡ್ಕೊಳ್ರಿ, ತಪ್ಪು ಮಾಡಬೇಡ್ರಿ, ಭಾಳ ಸುಲಭ ಇರ್ತಾವೆ ಇವು. ಬ್ಯೂರಿಯಾ ಇ ಎ ಯು ಇದ್ದದ್ದು ಏನಾಗುತ್ತೆ ಎಕ್ಸ್ ಆಗುತ್ತೆ. ಇ ಎ ಯು ಇದ್ದದ್ದು ಏನಾಗುತ್ತೆ ಅದು ಎಕ್ಸ್ ಆಗುತ್ತೆ. ಬ್ಯೂರಿಯಾ ಬ್ಯೂರಿಯಾಕ್ಸ್, ಪ್ಲಾಟ್ಯೂ ಪ್ಲಾಟ್ಯೂಆಕ್ಸ್, ಚಾಟ್ಯೂ ಚಾಟ್ಯೂಆಕ್ಸ್, ಟ್ಯಾಬ್ಲ್ಯೂ ಟ್ಯಾಬ್ಲ್ಯೂಆಕ್ಸ್, ಟ್ರೌಸ್ಯೂ ಟ್ರೌಸ್ಯೂಆಕ್ಸ್, ಈ ಥರ. ಸರಿನಾ? ಸೊ ವರ್ಡ್ಸ್ ವಿತ್ ಯುನೀಕ್ ಪ್ಲೂರಲ್ ಫಾರ್ಮ್ಸ್ ನೋಡಿದ್ರಿ ಇದನ್ನು. ಎಸ್ ಇದ್ದದ್ರಲ್ಲಿ ಏನಾಯಿತು ಸೇಮ್ ಇದು ಸ್ವಲ್ಪ ಸ್ಪೆಷಲ್ ವರ್ಡ್ಸ್ ಇವು. ಆಯಿತಾ? ನ್ಯೂಸ್ ಅದು ಯಾವಾಗಲೂ ಸಿಂಗ್ಯುಲರ್ ಪ್ಲೂರಲ್ ಎರಡೂ ಒಂದೇ. ಆಮೇಲೆ ಮ್ಯಾಥಮೆಟಿಕ್ಸೇ ಇರುತ್ತೆ, ಫಿಸಿಕ್ಸೇ, ಪೊಲಿಟಿಕ್ಸ್, ಎಕನಾಮಿಕ್ಸೇ ಇರುತ್ತೆ. ಅದಕ್ಕೆ ಸಿಂಗ್ಯುಲರ್ ಪ್ಲೂರಲ್ ಅಂತ ಇಲ್ಲ. ಐ ಎನ್ ಜಿ ಇದ್ರೆ ಏನಾಗ್ತೀರಿ ಎಸ್ ಹಾಕ್ಬಿಡ್ತೀರಿ. ಮೀಟಿಂಗ್ಸು, ಪೇಂಟಿಂಗ್ಸು, ಬಿಲ್ಡಿಂಗ್ಸು, ರೀಡಿಂಗ್ಸು, ಸಿಂಗಿಂಗ್ಸು. ಅದೇ ಥರ ಇ ಆರ್ ಇದ್ದರೆ ಎಸ್ ಹಾಕ್ಬಿಡ್ತೀರಿ. ಇ ಆರಿಗೂ ಟೀಚರ್ಸು, ಸಿಂಗರ್ಸು, ರೈಟರ್ಸು, ಪ್ಲೇಯರ್ಸು, ವರ್ಕರ್ಸು ಎಸ್ ಹಾಕ್ಬಿಟ್ರೆ ಪ್ಲೂರಲ್ ಆಗಿಬಿಡ್ತದೆ, ಸುಲಭ. ಕೊನೆಗೆ ಆರ್ ಇತ್ತಂದರೆ ಅದಕ್ಕೂ ಎಸ್ ಹಾಕ್ತೀರಿ, ಎಲ್ಲದಕ್ಕೂ ಎಸ್ ಹಾಕ್ತೀರಿ. ಆ್ಯಕ್ಟರ್ಸು, ಡಾಕ್ಟರ್ಸು, ಡೈರೆಕ್ಟರ್ಸು, ಎಡಿಟರ್ಸು, ವಿಸಿಟರ್ಸು ಎಸ್ ಹಾಕಿದ್ರೆ ಮುಗೀತು. ಇದು ಎಸ್ಸಿಂದೆಲ್ಲ ಭಾಳ ಸುಲಭ ಇದೆ. ಇಸ್ಟ್ ಅಂತ ಇದ್ದರೆ ಅದಕ್ಕೂ ಎಸ್ ಹಾಕ್ಬಿಡ್ತೀರಿ. ಆರ್ಟಿಸ್ಟ್ ಇದ್ದರೆ ಆರ್ಟಿಸ್ಟ್ಸ್, ಸೈಂಟಿಸ್ಟ್ಸ್, ಟೂರಿಸ್ಟ್ಸ್, ಪಿಯಾನಿಸ್ಟ್ಸ್, ಸೈಕ್ಲಿಸ್ಟ್ಸ್, ಇದಕ್ಕೂ ಎಸ್ ಹಾಕ್ಬಿಡ್ಬೇಕು. ಕೊನೆಗೊಂದು ಎಸ್ ಹಾಕ್ಬಿಟ್ರೆ ಮುಗೀತು, ಪ್ಲೂರಲ್ ಆಗ್ತದೆ. ಮತ್ತು ಮ್ಯೂಸಿಷಿಯನ್ IAN ಅಂತ ಬಂದರೆ ಕೊನೆಗೆ ಪದಗಳಿಗೆ ಎಸ್ ಹಾಕ್ಬೇಕು, ಅದಕ್ಕೂ ಎಸ್ ಹಾಕಬೇಕು. ಮ್ಯೂಸಿಷಿಯನ್ಸ್, ಮ್ಯಾಜಿಷಿಯನ್ಸ್, ಪೊಲಿಟಿಷಿಯನ್ಸ್, ಟೆಕ್ನಿಷಿಯನ್ಸ್, ಹಿಸ್ಟೋರಿಯನ್ಸ್. ಸಾರಿ, ಪ್ರಶ್ನೆಗಳಿಗೆ ಹೋಗೋಣ. ರೆಡಿ ಇದ್ದೀರಾ? ಸಿಂಗ್ಯುಲರ್ ಪ್ಲೂರಲ್ ಅಷ್ಟೇ. ರೈಟ್. ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಬಾಕ್ಸ್? ಆಪ್ಷನ್
ಎಕ್ಸ್ ಇದ್ದರೆ ಕೊನೆಗೆ ಏನಾಗುತ್ತದು ಇ ಎಸ್ ಆಗುತ್ತೆ, ನೆನಪಿದೆಯಿಲ್ಲ? ಬಾಕ್ಸಸ್, ಆಪ್ಷನ್ ಬಿ ಕರೆಕ್ಟ್. ದ ವರ್ಡ್ ಶೀಪ್ ಈಸ್ ಯುನಿಕ್ ಬಿಕಾಸ್ ಇಟ್ ಹ್ಯಾಸ್ ಸೇಮ್ ಫಾರ್ಮ್ ಇನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. It adds es in plural, it adds s in plural, it adds ies in plural. It is same form in singular as well as in plural. Which is the correct plural form of family? ಯಾವುದು? ವೈ ಇದ್ದದ್ದು ಏನಾಗಬೇಕು? ಐ ಇ ಎಸ್ ಆಗಬೇಕು, ನೆನಪಿದೆ? ಸೊ ವೈ ಇದ್ರೆ ಏನಾಗುತ್ತದೆ ಕೊನೆಗೆ? ಐ ಇ ಎಸ್ ಆಗುತ್ತೆ. ಎ ಆಪ್ಷನ್ ಎ ಕರೆಕ್ಟ್. ಲೀಫ್, ಎಫ್ ಮತ್ತು ಎಫ್ ಇದ್ದದ್ದು ಏನಾಗುತ್ತೆ? ವಿ ಇ ಎಸ್ ಆಗುತ್ತೆ, ನೆನಪಿದೆಯಾ? ಎಫ್ ಅಥವಾ ಎಫ್ ಇದ್ರೆ ವಿ ಎಸ್ ಆಗುತ್ತೆ, ಲೀವ್ಸ್. ಕರೆಕ್ಟ್ ಇದೆಯಾ? ವೆರಿ ಗುಡ್. ಚೈಲ್ಡ್, ಚಿಲ್ಡ್ರನ್. ಚೈಲ್ಡ್ಗೆ ಏನಾಗ್ತದೆ? ಪ್ಲೂರಲ್ ಫಾರ್ಮ್ ಚಿಲ್ಡ್ರನ್ ಆಗ್ತದೆ. ಟೊಮ್ಯಾಟೊ, potato, potatoes, tomato, tomatoes. Okay. Okay. How do you make the cactus plural? Cacti. Cacti. What is the plural form of crisis? Crisis. 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 Deer. ಅದಕ್ಕೆ ಅದೇ ಬರುತ್ತೆ, ಶೀಪಿಗೆ ಅದೇ ಬರುತ್ತೆ. ಮದರ್ ಇನ್ ಲಾ, ಮದರ್ಸ್ ಇನ್ ಲಾ, ಮದರ್ ಇನ್ ಲಾಗೆ ಮದರ್ಸ್ ಇನ್ ಲಾ. ಫಿನಾಮಿನನ್, ಫಿನಾಮಿನನ್, ಫಿನೋಮಿನಾ, ಫಿನೋಮಿನಾ ಆಯಿತಾ? ನಾ ಎ ಬರುತ್ತಲ್ಲ ಕೊನೆಗೆ. ಮೌಸ್, ಮೈಸ್. Analysis, analysis, analyzes. Sorry. How do you make curriculum plural? Curricula. Phenomenon, phenomena. Curriculum, curricula. Formula, formulae. Correct? Huh? Right. Bureau, bureau, bureaux. ನೆನಪಿದೆ? Bureaux. Index. Indices. ಆಯ್ತು ರೀ. What is the plural of matrix? Matrix. Index, indices. Matrix, matrix, matrices. Vertex, vertices. Plural form of vertex. ಈಗ ತಾನೇ ಹೇಳ್ಬಿಟ್ಟಲ್ಲ ನಾನು. Vertex, vertices. Radius, radius, radii. Cactus, cacti. Radius. What is the plural of criterion? Criteria. The plural of datum. Data. Thank you. What is the plural form of series? Series ke series irtada. Correct. What is the plural form of species? Species irtada. Adenu badalagodilla. What is the plural of ox? Oxen. Right. The plural of focus. Foci, foci. What is the plural of axis? Axis. 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 Right, Vijay. The plural form of alumna. Alumni, formula, formulae, alumna, alumnae. What is the plural of nebula? Nebulae. Nebulae. Sharat. The plural of plateau. Bureau, bureaux, plateau, plateaux. The plural form of fish. Fishes. Fishing, fisher, tapa. The plural of basis is
basis. Correct. What is the plural form of thesis? Thesis. Thesis. Right? Articraft. Articraft ಅಲ್ಲದು ಏರ್ಕ್ರಾಫ್ಟ್. ಏರ್ಕ್ರಾಫ್ಟಿಗೆ ಏನು ಬರುತ್ತೆ? ಏರ್ಕ್ರಾಫ್ಟ್ಸ್. ಏರ್ಕ್ರಾಫ್ಟ್ಸ್. ಅಪೆಂಡಿಕ್ಸ್. ಅಪೆಂಡಿಕ್ಸ್. Index, indices, vertex, vertices, appendix, appendices. Plural form of bacterium. Bacteria. Goose. Goose geese ಬರುತ್ತೆ. Goose ಅಂದ್ರೆ ಏನು? Woman. Woman. Thank you. Person. ಪೀಪಲ್ಸ್ ಬರಲ್ಲ ಎಲ್ಲಪ್ಪ, ಪೀಪಲ್ ಬರುತ್ತೆ. ಟೂತ್. ಟೂತ್ಗೆ ಟೀತ್ ಅಂತೀವಿ. ಓಕೆ. ಸೊ ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಮೀಡಿಯಮ್? ಮೀಡಿಯಾ. ಪ್ಲೂರಲ್ ಆಫ್ ಪಿಯಾನೋ. Which option? ಎಸ್ ಅಷ್ಟೇ ಬರ್ತದ. ವಾಟ್ ಈಸ್ ದ ಪ್ಲೂರಲ್ ಆಫ್ ವಾಲ್ಕ್ಯಾನೋ? Volcanoes. What is the plural form of photo? Photos. ನೆನಪಿದೆಯಾ? Okay. How do you make hero plural? ಇದು ಬರಬೇಕಲ್ವಾ? ರೈಟ್ ರೈಟ್. ಎಕೋ. OES ಬರುತ್ತಲ್ವಾ? ಥ್ಯಾಂಕ್ ಯು. ವೈಫ್. FE. ಎಫ್ ಅಥವಾ FE ಬಂದ್ರೆ ಏನಾಗುತ್ತದು? VES ಆಗುತ್ತದು. ಆಪ್ಷನ್ ಬಿ ವೈಫ್ಸ್ ಬರ್ತದೆ. ಥ್ಯಾಂಕ್ ಯು ಹನುಮಂತು. ವಾಟ್ಸ್ ದ ಪ್ಲೂರಲ್ ಫಾರ್ಮ್ ಆಫ್ ಥೀಫ್? F. ಥೀವ್ಸ್. 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 ಶೆಲ್ಫ್. F ಬಂದರೆ ಏನಾಗ್ತದ? ಶೆಲ್ಫ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ F ಬಂದರೆ ಮತ್ತೆ ವುಲ್ಫ್. ವುಲ್ವ್ಸ್. VES ಅಗೇನ್. ಹಾಂ ಈಸಿ ಇತ್ತು ಅನಿಸ್ತಾ? ಹಾಂ ಸಿಂಗ್ಯುಲರ್ ಪ್ಲೂರಲ್ ಈ ಅರ್ಥ ಆಗಿದೆಯಾ? ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ನಿಮ್ಮ ಹತ್ರ ಅವಕಾಶ ಇದೆ, ಇನ್ನೊಮ್ಮೆ ನೋಡಿಬಿಟ್ರೆ ಪರ್ಫೆಕ್ಟ್ ಆಗಿಬಿಡ್ತೀರಿ. ನೋಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ, ಅಷ್ಟಿದ್ರೆ ಸಾಕು. ಬೇಕಾದಷ್ಟು ಪ್ರಾಕ್ಟೀಸ್ ಆಗ್ತದೆ. ಕೆಲವೊಂದು ನಿಯಮಗಳಿದ್ದಾವೆ, ಕೆಲವೊಂದು ನಿಯಮದಿಂದ ಹೊರಗಿದ್ದಾವೆ, ಅದಕ್ಕೆ ಯಾವುದೇ ರೀತಿ ರೂಲ್ಸ್ ಇಲ್ಲ ಸುಭಾಷ್ ಥರ, ರೈಟ್? ಅವುಗಳನ್ನು ಸಹ ನಾವು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಅಭ್ಯಾಸ ಮಾಡಬೇಕು. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಈಸಿ ಪಿಸಿ ಕ್ಲಾಸಸ್ ಎಲ್ಲ ಥರ